ಇವತ್ತಿನ ವಿಡಿಯೋದಲ್ಲಿ ಸೇವಂತಿಗೆ ಗಿಡದ ತುಂಬ ಹೂ ತುಂಬಿರಬೇಕು ಅಂತಂದರೆ ಕೇವಲ ಈ 4 ಕೆಲಸಗಳನ್ನು ಪ್ರತಿ 15 ದಿನಕ್ಕೊಮ್ಮೆ ಮಾಡಿ. ಈ 15 ದಿನಕ್ಕೊಮ್ಮೆ ಈ ರೀತಿ ನೀವು ಸೇವಂತಿಗೆ ಗಿಡಕ್ಕೆ ಕೇರ್ ತಗೊಂಡಿದ್ದೇ ಆದರೆ ನಿಮ್ಮ ಗಿಡದಲ್ಲಿ ಸದಾ ಹೂಗಳು ತುಂಬಿರುತ್ತೆ, ಗಿಡ ಹಸಿರಾಗಿ ಆರೋಗ್ಯವಾಗಿ ಇರುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ಕೀರ್ತಿ ಚೇತನ್. ಗಾರ್ಡನ್ ಬಗ್ಗೆ ತುಂಬ ಮಾಹಿತಿಯನ್ನು ಒಳಗೊಂಡಿರುವ ನಮ್ಮ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಇವತ್ತಿನ ಈ ಟಾಪಿಕ್ಕು ಸಂಪೂರ್ಣವಾಗಿ ಸೇವಂತಿಗೆ ಗಿಡಗಳ ಕೇರ್ ಬಗ್ಗೆನೇ ಇರುತ್ತೆ. ಈ 4 ಪಾಯಿಂಟ್ಗಳನ್ನು ಹೇಳೋದಕ್ಕೂ ಮುಂಚೆ ಸೇವಂತಿಗೆ ಗಿಡದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ. ಸೇವಂತಿಗೆ ಗಿಡಕ್ಕೆ ನೀರು ನಿಲ್ಲದೆ ಫಲವತ್ತಾಗಿರುವಂತಹ ಮಣ್ಣು ತುಂಬ ಮುಖ್ಯವಾಗಿರುತ್ತೆ. ದಿನಕ್ಕೆ ಕನಿಷ್ಠ 6 ಗಂಟೆಗಳ ಕಾಲ ಸೂರ್ಯನ ಬೆಳಕು ಈ ಗಿಡಗಳಿಗೆ ಬೇಕು. ನಾಟಿ ಮಾಡುವಾಗ ಸೇವಂತಿಗೆ ಗಿಡವನ್ನು ಕುಂಡಗಳಲ್ಲಿ ಅಂದರೆ ಪಾಟ್ಗಳಲ್ಲಿ ಅಥವಾ ಹೊಲದಲ್ಲಿ ಕೂಡ ಬೆಳೆಸಬಹುದು. ಕಾಂಡಗಳನ್ನು ಕಟ್ ಮಾಡಿ ಬೆಳೆಸೋರು ಅಂದರೆ ಕಟ್ಟಿಂಗ್ಸನ್ನು ಗ್ರೋ ಮಾಡೋರು ಜನವರಿಯಿಂದ ಮತ್ತು ಫೆಬ್ರವರಿ ತಿಂಗಳುಗಳಲ್ಲಿ ನಡೋದು ತುಂಬ ಉತ್ತಮ. ನಾಟಿ ಮಾಡುವಾಗ ಕಟ್ಟಿಂಗ್ಸನ್ನು ಯಾವಾಗಲೂ ತುಂಬ ಆಳದಲ್ಲಿ ನಡಬಾರ್ದು, ಒಂದು ಪೆನ್ಸಿಲ್ ಸೈಜ್ ಆದರೂ ಆ ಕಟ್ಟಿಂಗ್ಸು ಇರಬೇಕು. ಹಾಗೆ ಈ ಗಿಡಗಳಿಗೆ ಬೇರು ಸದಾ ತೇವಾಂಶ ಇರಬೇಕು, ಆದರೆ ಅತಿಯಾಗಿ ನೀರು ನಿಲ್ಲಬಾರ್ದು. ಸಾಮಾನ್ಯವಾಗಿ ಹೇಳೋದಾದರೆ ಡೈಲಿ 1 ಟೈಮ್ ನೀರು ಕೊಡೋದು ಒಳ್ಳೆಯದು ಪಾಟಲ್ಲಿ ಇದ್ದರೆ. ಗಿಡವನ್ನು ಒಂದು ಪೊದೆ ರೀತಿ ಬೆಳೆಸಬೇಕು ಅಂತ ಅಂದರೆ ಅವಾಗವಾಗ ಅದನ್ನು ಕುಡಿಯನ್ನು ಕತ್ತರಿಸ್ತಾ ಇರಬೇಕು. ಓಕೆನಾ? ಇದಿಷ್ಟು ಬೇಸಿಕ್ ಆಗಿ ನಾವು ಸೇವಂತಿಗೆ ಗಿಡವನ್ನು ಬೆಳೆಸುವವರು ತಿಳ್ಕೊಳ್ಬೇಕಾಗಿದ್ದಂತಹ ವಿಷಯಗಳು. ಕಮರ್ಷಿಯಲ್ ಆಗಿ ಸೇವಂತಿಗೆ ಗಿಡಗಳನ್ನು ಬೆಳೆಸ್ತಿದ್ರೂ ಕೂಡ ಮನೆಯಲ್ಲಿ ಪಾಟ್ಗಳಲ್ಲಿ ಅಥವಾ ಮನೆಯ ಸೈಡ್ಗಳಲ್ಲಿ ಹೆಚ್ಚಿನ ಜನ ಇಷ್ಟಪಡುವಂತಹ ಒಂದು ಹೂವಿನ ಗಿಡ ಅಂತ ಅಂದರೆ ಅದು ಸೇವಂತಿಗೆ ಗಿಡ. ಇದರಲ್ಲಿ ತುಂಬ ವೆರೈಟಿ ಕಲರ್ಸ್ಗಳು ಇದೆ. ಸೊ ನನ್ನ ಹತ್ರ ಇರುವಂತಹ ಸೇವಂತಿಗೆ ಗಿಡದಲ್ಲೂ ನೋಡಿ ಯಾವಾಗಲೂ ಹೀಗೆ ಹೂ ತುಂಬಿರುತ್ತೆ. ಯಾಕೆ ಹೇಗೆ ಅಂದರೆ ನಾವು ಅದನ್ನು ಪ್ರಾಪರಾಗಿ ಕೇರ್ ಮಾಡಬೇಕು. ಯಾವುದೇ ಒಂದು ಗಿಡ ಆದ್ರೂ ಅಷ್ಟೇ, ನಾವು ನಟ್ವಿ ನೆನಪಾದಾಗ ನೀರು ಹಾಕಿದ್ವಿ ಅಂತ ಅಂದರೆ ಅಲ್ಲ. ಹೇಗೆ ನಾವು ಮನೆಯಲ್ಲಿ ಸಾಕು ಪ್ರಾಣಿಗಳನ್ನ ನಾಯಿನೋ ಬೆಕ್ಕನ್ನೋ ಸಾಕ್ಕೊಂಡ್ರೆ ಹೇಗೆ ಅದಕ್ಕೆ ಪ್ರತಿದಿನ ಊಟ ಹಾಕ್ಕೊತೀವಿ, ಅವುಗಳನ್ನು ಹೇಗೆ ಕೇರ್ ಮಾಡ್ತೀವಿ, ಅದೇ ಥರನೇ ಇವುಗಳನ್ನು ಸಹ ಪ್ರತಿದಿನನೂ ನೀರು ಕೊಡಬೇಕು. ಜೊತೆಗೆ ಆಗಾಗ ಸ್ವಲ್ಪ ಕೇರ್ನ ತಗೊಳ್ಬೇಕು, ಒಂದು 15 ಡೇಸ್ ಒನ್ಸ್ ಆದ್ರೂ. ಸೊ ಆ 15 ಡೇಸ್ ಒನ್ಸ್ ನಾವು ಯಾವ ರೀತಿ ಇವುಗಳಿಗೆ ಕೇರ್ ಮಾಡಬೇಕು ಅನ್ನೋದು ಸಿಂಪಲ್ 4 ಪಾಯಿಂಟು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ನೀವು ನಟ್ಟಿರುವಂತಹ ಹೂವಿನ ಗಿಡಗಳು, ಅದು ಗುಲಾಬಿ ಆಗಿರಲಿ, ಸೇವಂತಿಗೆ ಆಗಿರಲಿ ಅಥವಾ ದಾಸವಾಳ ಆಗಿರಲಿ, ಯಾವುದೇ ಹೂವಿನ ಗಿಡ ಆದ್ರೂ ಅದರಲ್ಲಿ ಬೇಡದೇ ಇರುವಂತಹ ಕಳೆಗಳನ್ನು ರಿಮೂವ್ ಮಾಡಿ. ನಾನು ಇದೇ ಗುಲಾಬಿ ಗಿಡದಲ್ಲಿ ಮತ್ತು ಸೇವಂತಿಗೆ ಗಿಡದಲ್ಲಿ ಎಲ್ಲ ಮೆಂತ್ಯ ಸೊಪ್ಪಿನ ಬೀಜಗಳನ್ನು ಹಾಕಿದ್ದೆ. ಅದೆಲ್ಲವೂ ಸಹ ಈಗ ಹಾರ್ವೆಸ್ಟ್ ಮಾಡಿ ಅದರಲ್ಲೀಗ ಸುಮಾರು ಸರ್ತಿ ಕಟ್ಟಿಂಗ್ ಆಗಿ ಅದರಲ್ಲೀಗ ಕಾಯಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅದನ್ನೆಲ್ಲ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಏನಂದರೆ ಇವುಗಳಲ್ಲಿ ಬೆಳಿಬಹುದು, 1 ಟೈಮ್ ಬೆಳೆದ ಮೇಲೆ ಸ್ವಲ್ಪ ಟೈಮ್ ಅದಕ್ಕೆ ರಿಕವರ್ ಆಗೋದಕ್ಕೆ ಟೈಮ್ ಕೊಡಬೇಕಲ್ವಾ, ಅದಕ್ಕೋಸ್ಕರ ಈ ಎಲ್ಲ ಬೇಡದ ಗಿಡಗಳನ್ನು ತೆಗಿತಾ ಇದ್ದೀನಿ. ತೆಗೆದಿದ್ದನ್ನು ಸೊಪ್ಪನ್ನು ನಾನು ಆಚೆ ಎಸಿತಾ ಇಲ್ಲ. ನೋಡಿ ಅದನ್ನೆಲ್ಲ ಒಂದು ಚೀಲಕ್ಕೆ ಹಾಕಿ ಈ ರೀತಿ ಸ್ಟೋರ್ ಮಾಡ್ತಾ ಇದ್ದೀನಿ. ಇದೇನು ಅಂತಂದರೆ ನೆಕ್ಸ್ಟ್ ಪಾಟಲ್ಲಿ ಕೆಳಗಡೆ ಹಾಕೋದಕ್ಕೆ ಅಥವಾ ಗೊಬ್ಬರಕ್ಕೆ ಹಾಕೋದಕ್ಕೆ ಯೂಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಪಾಟಲ್ಲಿ ದುಡ್ಡನ್ನು ಕೂಡ ಬೆಳೀತಾ ಇದ್ದೀವಿ. ನೋಡಿ 10 ರುಪೀಸ್ ಗಿಡ ನಮ್ಮ ಸೇವಂತಿಗೆ ಗಿಡ 10 ರುಪೀಸ್ ಬಿಟ್ಟಿದೆ. ನನ್ನ ಮಗಳು ಆಟ ಆಡಬೇಕಾದ್ರೆ ಪಾಟಲ್ಲೆಲ್ಲ ದುಡ್ಡು ಹಾಕ್ಬಿಟ್ಟಿದ್ದಾಳೆ. ಆರ್ಟಿಫಿಷಿಯಲ್ ದುಡ್ಡು, ರಿಯಲ್ ಅಲ್ಲ. ಓಕೆನಾ? ಓಕೆ, ಹೀಗೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಬಿಡಿ. ಓಕೆ, ಎಲ್ಲ ಕಳೆಗಳನ್ನು ತೆಗೆದಿದ್ದಾದಮೇಲೆ ಒಂದು ಸರ್ತಿ ಹೂ ಬಿಟ್ಟಿರುವಂತಹ ರೆಂಬೆನಲ್ಲಿ ಮತ್ತೆ ಹೂ ಆಗೋದಿಲ್ಲ. ಸೊ ಈ ಫ್ಯಾಕ್ಟನ್ನು ನೀವು ಅರ್ಥ ಮಾಡ್ಕೋಬೇಕು. ಗಿಡವನ್ನು ಕಟ್ ಮಾಡೋದಕ್ಕೆ ಬೇಜಾರಾಗುತ್ತೆ ಆ ರೀತಿ ಏನೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನೀವು ಕಟ್ ಮಾಡಿದ್ರೇ ಮತ್ತೆ ಹೊಸ ಚಿಗುರು ಬಂದು ಅದರಲ್ಲಿ ಹೂ ಆಗೋದು. ಸೊ ರೆಗ್ಯುಲರ್ ಆಗಿ ಈ ರೀತಿ ಪ್ರೂನಿಂಗ್ ಮಾಡಲೇಬೇಕು. 15 ದಿನಕ್ಕೊಮ್ಮೆ ನೆನ್ಪಿಟ್ಕೊಳ್ಳಿ. ಒಂದು ಸಂಡೇ ಮಾಡಿದ್ದೀರಾ ಅಂತ ಅಂದರೆ ಇನ್ನು ಆ ಸಂಡೇ ಅಲ್ಲ, ಅದ್ರ ನೆಕ್ಸ್ಟ್ ಸಂಡೇ, ಒಂದು ಸಂಡೇ ಬಿಟ್ಟು ಇನ್ನೊಂದು ಸಂಡೇ, ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು 15 ಡೇಸ್ ಒನ್ಸು ಈ ರೀತಿ ಅದನ್ನು ಪ್ರೂನ್ ಮಾಡಿಬಿಡಿ. ಆಮೇಲೆ ಬುಡದಲ್ಲಿ ಒಣಗಿದ ಎಲೆಗಳಿರುತ್ತೆ, ಅವುಗಳನ್ನು ಹಾಗೆ ಬಿಟ್ಟರೆ ಫಂಗಲ್ ಇನ್ಫೆಕ್ಷನ್ ಆಗುವಂತಹ ಚಾನ್ಸಸ್ ಇರುತ್ತೆ, ಗಿಡಕ್ಕೆ ರೋಗಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಆವಾಗ ಪ್ರೂನ್ ಮಾಡೋದು, ಹೂ ಬಿಟ್ಟಿರುವಂತಹ ಗಿಡಗಳ ಕೊಂಬೆಯನ್ನು ಕಟ್ ಮಾಡೋದು, ಮತ್ತು ಕೆಳಗಡೆ ಎಲೆಗಳು ಬಿದ್ದಿದ್ರೆ ಅದನ್ನು ತೆಗೆಯೋದು, ಈ ರೀತಿಯ ಕೆಲಸವನ್ನು 15 ಡೇಸ್ ಒನ್ಸು ನೀವು ಮಾಡಿದ್ರೆ ಆಗ ನಿಮ್ಮ ಗಿಡ ತುಂಬ ಹೆಲ್ದಿಯಾಗಿರುತ್ತೆ. ರೋಗ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ಬುದ್ಧಿವಂತಿಕೆ.
ನೋಡಿ ಎಲ್ಲ ಕಡೆ ಇದರಲ್ಲಿ ಹೊಸದಾಗಿ ಗಿಡಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಾನು ಇದೇ ಪಾಟಲ್ಲೇ ಮೆಂತ್ಯ ಸೊಪ್ಪು ಹಾಕಿದ್ನಲ್ಲ, ಹಾಗಾಗಿ ಅದು ಬರೋದಕ್ಕೆ ಡಿಲೇ ಆಗ್ತಾ ಇತ್ತು. ಈಗ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಹೊಸ ಗಿಡಗಳು ಬರೋದಕ್ಕೆ ಪ್ರೋತ್ಸಾಹ ಕೊಡೋಣ. ಓಕೆನಾ? ಇದು ಫಸ್ಟ್ ಪಾಯಿಂಟು. ಮತ್ತು ಪ್ರೂನಿಂಗು ಸೆಕೆಂಡ್ ಪಾಯಿಂಟು. ಕಳೆಗಳನ್ನು ತೆಗೆಯೋದು ಫಸ್ಟ್ ಕೆಲಸ, ಪ್ರೂನ್ ಮಾಡೋದು ಸೆಕೆಂಡ್ ಕೆಲಸ. ಅದಾದ ನಂತರ ಮಾಡುವಂತಹ ಮುಖ್ಯವಾದ ಕೆಲಸ, ಇದು ತುಂಬ ಸಣ್ಣ ಕೆಲಸ, ಆದರೆ ಇದರ ಎಫೆಕ್ಟಿವ್ನೆಸ್ ತುಂಬ ಇರುತ್ತೆ. ಸೊ ಏನು ಅಂತಂದರೆ, ಮಣ್ಣನ್ನು ಈ ರೀತಿ ಸಡಿಲ ಮಾಡೋದು. ಏನಾದರೂ ಒಂದು ಚಾಕು, ಒಂದು ಸ್ಕ್ರೂ ಡ್ರೈವರ್, ಟೂಲ್ಸ್ ಯಾವುದರ ಸಹಾಯದಿಂದ, ಒಂದು ಕೋಲಿನ ಸಹಾಯದಿಂದ ಆದರೂ ಅಡ್ಡಿಲ್ಲ, 15 ದಿನಕ್ಕೊಮ್ಮೆ ಮಣ್ಣನ್ನು ಈ ರೀತಿ ಲೂಸ್ ಮಾಡಿ. ಅಲ್ಲೊಂದು ಸಣ್ಣ ಕುಡಿ ಬರ್ತಾ ಇದೆ, ಹಾಗಾಗಿ ಅದನ್ನ ಕೈಯಲ್ಲಿ ಇಟ್ಕೊಂಡು ನಿಧಾನಕ್ಕೆ ನಾನು ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಒಂದು ಸೇವಂತಿಗೆ ಗಿಡದಲ್ಲಿ ಬುಡದಿಂದ ಹೊಸ ಚಿಗುರುಗಳು ಬರೋದಕ್ಕೆ ಮಣ್ಣು ಲೂಸ್ ಆಗಿದ್ದರೆ ಗಿಡ ಚೆನ್ನಾಗಿ ಬರುತ್ತೆ, ಈಸಿ ಆಗುತ್ತೆ. ಅದ್ರ ಜೊತೆಗೆ ನಾವು ಹಾಕುವಂಥ ನೀರು ಗೊಬ್ಬರವನ್ನು ಬೇರುಗಳು ಚೆನ್ನಾಗಿ ಎಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ, ಬೇರಿಗೆ ಚೆನ್ನಾಗಿ ಗಾಳಿ ಆಡತ್ತೆ. ಹಾಗಾಗಿ 15 ದಿನಕ್ಕೊಂದು ಸರ್ತಿ ಹೀಗೆ ಮಾಡೋದನ್ನು ಮರಿಬೇಡಿ. ಇನ್ನೊಂದು ತುಂಬ ಮುಖ್ಯವಾದ ಬೆನಿಫಿಟ್ ಏನು ಹೀಗೆ ಮಣ್ಣನ್ನು ಸಡಿಲಗೊಳಿಸೋದ್ರಿಂದ ಅಂದರೆ, ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡುತ್ತೆ. ಮಣ್ಣು ಲೂಸ್ ಆಗಿರೋದ್ರಿಂದ ಇದರಿಂದ ಮಣ್ಣು ಹೆಚ್ಚು ಫಲವತ್ತಾಗೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ನಮ್ಮ ಗಿಡ ಇನ್ನೊಂದು 10 ರೂಪಾಯಿ ಬಿಟ್ಟಿದೆ. ಓಕೆನಾ? ಮನೆಯಲ್ಲಿ ಮಕ್ಕಳಿದ್ರೆ ಹೀಗೆ ಏನೋ ಒಂದು ಕಿತಾಪತಿ ಕೆಲಸ ನಡೀತಾ ಇರುತ್ತೆ. ಸೊ ಇದಿಷ್ಟನ್ನು ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇಲ್ಲೂ ಒಂದು ಶೂಟ್ಸ್ ಬರ್ತಾ ಇದೆ. ಹಾಗೆಯೇ ಹೀಗೆ ಮಣ್ಣು ಲೂಸ್ ಮಾಡುವಾಗ ಸ್ವಲ್ಪ ಜಾಗ್ರತೆ ಮಾಡಿ, ಬೇರಿಗೆ ಏಟಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಸೇವಂತಿಗೆ ಗಿಡಗಳು ಯಾವಾಗಲೂ ಕೂಡ ಅತಿ ಹೆಚ್ಚು ಗೊಬ್ಬರದ ಅಂಶವನ್ನು ಬಯಸ್ತವೆ. ಯಾಕೆ ಅಂತಂದರೆ, ಸದಾಕಾಲ ಅದರಲ್ಲಿ ಚಿಗುರು, ಹೂವು, ಮೊಗ್ಗು ಆಗ್ತಾ ಇರೋದ್ರಿಂದ ಗೊಬ್ಬರವನ್ನು ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕು. ಸೊ ಈ 15 days 4 ವರ್ಕ್ ಅಂತ ಹೇಳಿ ಈ ಒಂದು ಪ್ಲ್ಯಾನಿಂಗಲ್ಲಿ ಗೊಬ್ಬರವೂ ಕೂಡ ತುಂಬ ಮುಖ್ಯ ಆಗುತ್ತೆ. ಮಣ್ಣನ್ನು ಸಡಿಲಿಸಿದ ಮೇಲೆ ಯಾವಾಗಲೂ ಅಷ್ಟೇ ಮಣ್ಣನ್ನು ಈ ರೀತಿ ಲೂಸ್ ಮಾಡ್ಕೊಂಡ್ಮೇಲೆ ಹೀಗೆ ಗೊಬ್ಬರವನ್ನು ಹಾಕಿ 15 days ಒನ್ಸ್ ನೀವು ಕೊಡ್ತೀರಾ ಅಂತ ಅಂದರೆ, ಅದು ಆರ್ಗ್ಯಾನಿಕ್ ಕಾಂಪೋಸ್ಟ್ ಆಗಿದ್ದರೆ ಒಂದು ಮುಷ್ಟಿಯಷ್ಟು ಕೊಟ್ಟರೆ ಸಾಕಾಗತ್ತೆ. ಸೇವಂತಿಗೆ ಗಿಡ ಹೆವಿ ಫೀಡರ್ ಆಗಿರೋದ್ರಿಂದ 15 ದಿನಕ್ಕೊಮ್ಮೆ ಗೊಬ್ಬರ ಕೊಡೋದು ತುಂಬ ಮುಖ್ಯ. ಹೀಗೆ ಗೊಬ್ಬರವನ್ನು ಹಾಕಿ ಅದನ್ನು ಎಲ್ಲ ಕಡೆ ಹರಡಿ, ತುಂಬ ಬೇರಿನ ತುದಿಗೆ, ಗಿಡದ ಬುಡಕ್ಕೇ ಗೊಬ್ಬರ ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ಆರ್ಗ್ಯಾನಿಕ್ ಕಾಂಪೋಸ್ಟ್ ಹಾಕಿದರೆ ಅಷ್ಟೊಂದೇನು ತೊಂದರೆ ಆಗೋದಿಲ್ಲ. ನಾನು ಯಾವಾಗಲೂ ಕೆಮಿಕಲ್ ಕಾಂಪೋಸ್ಟನ್ನು ಬಳಸೋದಿಲ್ಲ, ಹಾಗಾಗಿ ಆರ್ಗ್ಯಾನಿಕ್ಕೇ ಕೊಡ್ತಾ ಇದ್ದೀನಿ. ನಾನಿಲ್ಲಿ ಬಳಸಿರೋದು ಎರೆಹುಳು ಗೊಬ್ಬರ. ಇದು ಕೂಡ ಮನೆಯಲ್ಲೇ ತಯಾರಿಸಿರೋದು. ಮನೆಯಲ್ಲಿ ಹೇಗೆ ಟೆರೆಸ್ ಮೇಲೆ, ಅದರಲ್ಲೂ ಕೂಡ ಟೆರೆಸ್ ಮೇಲೆ ಹೇಗೆ ಎರೆಹುಳು ಗೊಬ್ಬರವನ್ನು ತಯಾರಿಸಬೇಕು ಅನ್ನೋ ವಿಡಿಯೋ ನಮ್ಮ ಚಾನಲಲ್ಲಿದೆ, ವಿಸಿಟ್ ಮಾಡಿ ನೋಡಿ. ವಿಡಿಯೋದ ಕೊನೆಯಲ್ಲಿ ಕೂಡ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಯಾವಾಗಲೂ ಅಷ್ಟೇ ಗೊಬ್ಬರ ಕೊಟ್ಟಿದ್ದಾದಮೇಲೆ ಚೆನ್ನಾಗಿ ನೀರು ಕೊಡೋದನ್ನು ಮಾತ್ರ ಮರಿಬೇಡಿ. ಈ ಕೆಲಸವನ್ನು ಸಾಯಂಕಾಲದ ಟೈಮ್ ಮಾಡೋದು ಒಳ್ಳೆಯದು. ಗೊಬ್ಬರ ಹಾಕಿ ಚೆನ್ನಾಗಿ ನೀರು ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ 15 days 4 ವರ್ಕ್ ಏನಿದೆ ಅದು ಮುಗೀತು. 15 ದಿನದಲ್ಲಿ ಮಾಡಲೇಬೇಕಾಗಿದ್ದಂತಹ 4 ಕೆಲಸಗಳು ಯಾವುದು ಅನ್ನೋದನ್ನು ಇನ್ ಡೀಪ್ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊದಲನೇದು ಕಳೆಗಿಡಗಳನ್ನು ತೆಗೆಯೋದು, 2ನೇದು ಪ್ರೂನ್ ಮಾಡೋದು, 3ನೇದು ಮಣ್ಣನ್ನು ಸಡಿಲಗೊಳಿಸೋದು, 4ನೇದು ಗೊಬ್ಬರವನ್ನು ಕೊಡೋದು. ಸೊ ಗೊಬ್ಬರ ಕೊಟ್ಟಿದ್ದಾದಮೇಲೆ ನೀರು ಕೊಡೋದು. ನಾನು ನನ್ನ ಟೆರೆಸ್ನಲ್ಲಿರುವಂತಹ ಎಲ್ಲ ಪಾಟ್ಗಳಿಗೂ ಸಹ ಈಗ ಅದೇ ಥರ ಮಾಡ್ತಾ ಇದ್ದೀನಿ. ಎಲ್ಲ ಪಾಟ್ಗಳನ್ನು ಸಹ ಕ್ಲೀನ್ ಮಾಡಿಕೊಂಡು ಗೊಬ್ಬರ ಹಾಕಿ ನೀರನ್ನು ಹಾಕ್ತಾ ಇದ್ದೀನಿ. ಈಗ ಹೀಗೆ ಮಾಡಿದರೆ ಇನ್ನೊಂದು 15 ಡೇಸ್ಗೆಲ್ಲ ಎಲ್ಲದರಲ್ಲೂ ಸಹ ಚಿಗುರುಗಳು ಬಂದು ಆ ಚಿಗುರಲ್ಲಿ ಮೊಗ್ಗಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮರಿದೇನೆ ಸೇವಂತಿಗೆ ಗಿಡಕ್ಕೆ 15 ದಿನಕ್ಕೊಮ್ಮೆ ಈ ಕೆಲಸವನ್ನು ಮಾಡಿ. ಇದೆ ಆದ್ರೂ ಸಹ ಇನ್ನೊಂದು ಎಕ್ಸ್ಟ್ರಾ ಟಿಪ್ ಏನು ಅಂತ ಅಂದರೆ, ನಿಮ್ಮ ಸೇವಂತಿಗೆ ಗಿಡದಲ್ಲಿ ಯಾವುದಾದ್ರೂ ರೀತಿಯ ಸೋಂಕು ನಿಮಗೆ ಕಾಣಿಸ್ತಾ ಇದೆ ಅಥವಾ ಯಾವುದೋ ಹುಳ ಬಂದಿದೆ ಅಂತ ಅಂದರೆ, ಸ್ಟಾರ್ಟಿಂಗಲ್ಲೇ ಅದನ್ನು ಕೇರ್ ಮಾಡಿಬಿಡಿ. ನೀಮ್ ಆಯಿಲ್ನ 1 ಲೀಟರ್ ನೀರಿಗೆ 5 ml ನೀಮ್ ಆಯಿಲು ಹಾಗೆ 1-2 ಡ್ರಾಪ್ ಹ್ಯಾಂಡ್ ವಾಶನ್ನು ಹಾಕ್ಕೊಂಡು ಚೆನ್ನಾಗಿ ಶೇಕ್ ಮಾಡಿ ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡಿ. ಯಾವುದೇ ರೀತಿಯ ಕೀಟಗಳ ತೊಂದರೆ ಇರೋದಿಲ್ಲ. ಸ್ಟಾರ್ಟಿಂಗಲ್ಲೇ ಅದನ್ನು ಕ್ಲಿಯರ್ ಮಾಡ್ಕೊಂಡ್ಬಿಡಬೇಕು. ಹೆಚ್ಚಾದಾಗ ಗಿಡಗಳನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಹಾಗೆ ಬುಡದಿಂದ ಬಂದಿರುವಂತಹ ಹೊಸ ಗಿಡಗಳನ್ನು ಬೇರೆ ಬೇರೆ ಕಡೆ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳಿ. ಆವಾಗ ಒಂದು ಗಿಡ ಹೋದರೆ ಇನ್ನೊಂದು ಗಿಡ ನಮ್ಮ ಬಳಿ ಇರುತ್ತೆ. ಹಾಗಾಗಿ
ಹಾಗೆಯೇ ಸುಮಾರು ಜನ ಸೇವಂತಿಗೆ ಗಿಡದ ಸಸಿ ಸೇಲ್ ಮಾಡೋರು ಯಾರಾದರೂ ಇದ್ದೀರಾ ಅಂತ ಕೇಳಿದರು. ತುಂಬ ಜನನ ವಿಚಾರಿಸಿದೆ, ಯಾರು ಕೂಡ ಸೇಲ್ ಮಾಡಲ್ಲ, ಲೋಕಲ್ ನರ್ಸರಿಗಳಲ್ಲೇ ತಗೊಳ್ಬೇಕು. ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಕೊರಿಯರ್ನಲ್ಲಿ ಬರುವಾಗ ಗಿಡಗಳು ಹಾಳಾಗಿ ಹೋಗುತ್ತೆ ಅನ್ನೋ ಉದ್ದೇಶ. ಹಾಗಾಗಿ ತುಂಬ ಜನ ಸಸಿಗಳನ್ನು ಸೇಲ್ ಮಾಡೋದಿಲ್ಲ. ಹಾಗೆಯೇ ನಮ್ಮ ವೀಕ್ಷಕರಲ್ಲಿ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾರಿಗಾದ್ರೂ ಸೇವಂತಿಗೆ ಸಸಿಯನ್ನು ಸೇಲ್ ಮಾಡೋರು ಗೊತ್ತಿದ್ದರೆ ಇಲ್ಲಿ ಕಮೆಂಟ್ ಮಾಡಿ, ಅಥವಾ ನೀವೇನಾದರೂ ಸೇಲ್ ಮಾಡ್ತಿದ್ರೆ ತಿಳಿಸಿ. ಥ್ಯಾಂಕ್ ಯು.